ಹೊಸ ಬಿಪಿಎಲ್ ಕಾರ್ಡ್ ಮತ್ತು ಎಪಿಎಲ್ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿರುವ ಅರ್ಹ ಅರ್ಜಿದಾರರಿಗೆ ಹೊಸ ಪಡಿತರ ಚೀಟಿ ವಿತರಣೆ ಮಾಡುವ ಬಗ್ಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಯಾವಾಗ BPL ರೇಷನ್ ಕಾರ್ಡನ್ನು ಕೊಡ್ತಾರೆ, ಸೊ ಇವಾಗಲೇ ಅರ್ಜಿಯನ್ನು ಸಲ್ಲಿಸಿ 6 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, ವರ್ಷದಿಂದ ಅಥವಾ 2 ವರ್ಷದಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ ಯಾವಾಗ BPL ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನಿನ್ನೆ ನಡೆದಂತಹ ವಿಧಾನಸಭೆ ಚರ್ಚೆಯಲ್ಲಿ ಕಂಬಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ JN ಗಣೇಶ್ ಅವರು ಆಹಾರ ಸಚಿವರಾದ KH ಮುನಿಯಪ್ಪ ಅವರಿಗೆ ಕೇಳ್ತಾರೆ. ಈಗಾಗಲೇ ತುಂಬಾ ಜನ BPL ಕಾರ್ಡ್ ಆಗಿರ್ಬೋದು, ಅದೇ ರೀತಿಯಾಗಿ APL ಕಾರ್ಡ್ ಆಗಿರ್ಬೋದು ಅರ್ಜಿಯನ್ನು ಸಲ್ಲಿಸಿ ತುಂಬಾ ವರ್ಷದಿಂದ ತುಂಬಾ ತಿಂಗಳಿಂದ ಕಾಯ್ತಾ ಇದ್ದಾರೆ. ಅಂತವ್ರಿಗೆ ಯಾವಾಗ ನೀವು BPL ರೇಷನ್ ಕಾರ್ಡ್ ಅನ್ನ ಕೊಡ್ತೀರಾ, ಯಾವಾಗ ಅಪ್ರೂವಲ್ ಆಪ್ಷನ್ ಅನ್ನ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಅವರು KH ಮುನಿಯಪ್ಪ ಅವ್ರಿಗೆ ಕೇಳಿದಾಗ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕವಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ 4,50,51,958 BPL ರೇಷನ್ ಕಾರ್ಡ್ಗಳಿವೆ. ಸೊ ಇದರಲ್ಲಿ ಅನರ್ಹ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅವನ್ನ APLಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ನಾವು BPL ಕಾರ್ಡನ್ನು ವಿತರಣೆ ಮಾಡುವ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಅದು ಯಾವಾಗಂತ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಈಗಾಗಲೇ ನಾವು ಪತ್ತೆ ಹಚ್ಚುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಸೊ ಹತ್ತತ್ರ 49 ಲಕ್ಷದಿಂದ 50 ಲಕ್ಷದವರೆಗೆ ಅನರ್ಹ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅವು ಕ್ಯಾನ್ಸಲ್ ಮಾಡಿದ ನಂತರ ಅರ್ಜಿ ಸಲ್ಲಿಸಿದಂಥವ್ರಿಗೆ BPL ಕಾರ್ಡನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಯಾವಾಗ ಪತ್ತೆ ಹಚ್ತಾರೋ, ಯಾವಾಗ BPL ಕಾರ್ಡನ್ನು ಕೊಡ್ತಾರೋ ಒಂದು ಗೊತ್ತಿಲ್ಲ ಸ್ನೇಹಿತರೆ. ಈಗಾಗಲೇ ಬಡವರು BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ತುಂಬ ವರ್ಷದಿಂದಾನೇ ಕಾಯ್ತಾ ಇದ್ದಾರೆ. ಅಂಥವ್ರಿಗೆ ಆದಷ್ಟು ಬೇಗ BPL ಕಾರ್ಡನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಪರವಾಗಿ ಮನವಿಯನ್ನು ಮಾಡ್ತೀನಿ. ಅದೇ ರೀತಿಯಾಗಿ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ BPL ಕಾರ್ಡ್ ಬಗ್ಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ಅದ್ರ ಮುಖಾಂತರ ನೀವು ನೋಡಿಕೊಂಡು ಮಾಹಿತಿನ ತಿಳ್ಕೊಬಹುದು ಸ್ನೇಹಿತರೆ. ಶಾಸಕರಾದ JN ಗಣೇಶ್ ಅವರು ಸರ್ವರ್ ಪ್ರಾಬ್ಲಮ್ ಇದೆ, ಹೊಸ ಕಾರ್ಡ್ಗೆ ಅರ್ಜಿಯನ್ನು ಬಿಟ್ಟಾಗ ಅರ್ಜಿ ಸಲ್ಲಿಸೋದಕ್ಕೆ ಆಗಲ್ಲ ಅಂತ ಕೇಳಿದಾಗ ಸರ್ವರ್ ಸಮಸ್ಯೆ ಇಲ್ಲ, ಸರ್ವರ್ ತುಂಬ ಫಾಸ್ಟ್ ಆಗಿದೆ ಅಂತಲೂ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಆದರೆ ಅರ್ಜಿ ಸಲ್ಲಿಸೋದಕ್ಕೆ ಹೋದರೆ ಹೊಸ ಕಾರ್ಡ್ಗೆ ಸರ್ವರ್ ತುಂಬಾ ಸಮಸ್ಯೆ ಇದೆ. ಸೊ ಬಿಡೋದೇ ತಿಂಗಳಲ್ಲಿ 1 ದಿನ ಅಥವಾ 2 ದಿನ, ಅದು ಸಹ ಸರ್ವರ್ ತುಂಬ ಸಮಸ್ಯೆ ಇರುತ್ತೆ. 1 ಅವರ್ 2 ಅವರ್ ಬಿಟ್ಟರೆ ಯಾರೂ ಸಹ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹೊಸ BPL ಕಾರ್ಡ್ಗೆ 1 ವಾರ ಆದ್ರೂ ಸಹ ಬಿಡಬೇಕು ಅರ್ಜಿ ಸಲ್ಲಿಸೋದಕ್ಕೆ ಅಂತ ನಮ್ಮ ಚಾನಲ್ ಪರವಾಗಿ ಮನವಿಯನ್ನು ಮಾಡ್ತೇವೆ. ಈಗಾಗಲೇ ನೀವು ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಎಷ್ಟು ತಿಂಗಳಾಗಿದೆ, ವರ್ಷ ಆಗಿದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ನಿಮಗೆ ಸರ್ವರ್ ಸಮಸ್ಯೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೀವು ಮಾಡುವಂತಹ ಕಮೆಂಟು ಸರ್ಕಾರ ಗಮನಕ್ಕೆ ಹೋದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಹಾಗಾಗಿ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.